ತಿಳಿಸಿದ್ರಿ. ಮತ್ತೆ ಮುಖ್ಯವಾಗಿ ಕಾಳಿಂಗನಗೌಡರ ಬಗ್ಗೆ ಕೂಡ ತಾವು ತಿಳಿಸಿದ್ರಿ. ಹೇಳ್ತಾ ಹೋದ್ರೆ ಬಹಳಷ್ಟು ಉಂಟಲ್ಲ ಸರ್ ಕಾಳಿಂಗನಗೌಡರ ಬಗ್ಗೆ? ಸಿಕ್ಕಾಪಟ್ಟೆ ಉಂಟು. ಅದು ನೀವ್ ಹೇಳಿದಂಗೆ ಮನೆ ಒಕ್ಕಲುಂಟು ಪತ್ತೆ ಅಂತ ಹೇಳಿ ಹೋದ್ ನೆನಪುಂಟು ಇನ್ನು. ಮತ್ತೊಂದು ಬಾಲ್ಯ ಫಸ್ಟ್ ಸಾಮಾನ್ಯ ನಂಗೊಂದು 7ನೇ ವರ್ಷ 8ನೇ ವರ್ಷ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸಿಗೆಲ್ಲ ಹೋಗುವಾಗ ಕುಣಿಬೇಕು ಅಂತ ಚಟ ಜೋರು. ಕುಣಿತ ಆಟ ನೋಡ್ಕೊಂಡು ಬರುದು. ನನ್ನ ಆಚೆ ಮನೆ ನನ್ನ ಅಜ್ಜನ ಅಣ್ಣನ ಮೊಮ್ಮಗ, ನನ್ನ ದೊಡ್ಡಪ್ಪನ ಮಗ ಆಗ್ತಾನೆ ಅವನು. ಅವನಿಗೆ ಹಠ ಮಾಡಿ ಅವನ ಹತ್ರ ಒಂದು ಕಟ್ಟಿಗೆ ಮಾಡಿಸ್ಕೊಂಡಿದ್ದೆ. ತಂದೆಯವರ ಒಡನಾಡಿಗಳು, ತಂದೆಯೊರೊಟ್ಟಿಗೆ ಬಹಳ ಪ್ರೀತಿ ಇತ್ತು. ವಾಸುದೇವ ಸಾಮಗ್ರಿಂದ ಹಿಡಿದು ಎಲ್ಲರೂ ನಮ್ಮ ಮನೆಗೆ ಬಂದ್ರೆ, ಶಂಭು ಹೆಗಡೆಯವರು ಮತ್ತೆ ತಮ್ಮ ತಂದೆಯವರು, ಮಾಬಲಿ ಹೆಗಡೆಯವರು, ಶಂಭು ನಮ್ಮ ತಂದೆಯವರು ಎಲ್ಲ ತುಂಬಾ ಆತ್ಮೀಯರಾಗಿದ್ರು. ಎಷ್ಟು ಆತ್ಮೀಯರಾಗಿದ್ರು ಅಂತಂದ್ರೆ, ಉದಾಹರಣೆ ಶಂಭು ಹೆಗಡೆಯವರಿಗೆ 2 ದಿನ ಕ್ಯಾಂಪ್ ಇತ್ತಪ್ಪ. ಉದಾಹರಣೆ ಇವತ್ತು ಶಿರ್ಸಿ ಕ್ಯಾಂಪು, ನಾಡಿದ್ದು ಅಂಕೋಲ, ನಾಳೆ ಒಂದು ಕ್ಯಾಂಪ್ ಖಾಲಿ ಇದೆ ಅಂದ್ರೆ ಬರ್ತಾ ಇದ್ರು PM ಭಟ್ರೆ, ನಮ್ಗೊಂದು ಮಧ್ಯೆ ಒಂದು ಕ್ಯಾಂಪ್ ಹೀಗಾಗಿತ್ತು, ನೀವೇನಾದ್ರೂ ಒಂದು ಮಾಡಿ ಮಾರಾಯ ಅಂತ ಹೇಳುವಾಗ ಇಡೀ ಮೇಳವನ್ನು ನಮ್ಮ ಮನೆಯಲ್ಲಿ ಉಳಿಸಿಕೊಂಡು ರಾತ್ರಿ ಒಂದು ಆಟ ಏನಾದ್ರೂ ಇವರೊಂದು ಅಡ್ಜಸ್ಟ್ ಮಾಡಿ ಹೇಗೋ ಮಾಡಿ ಇವ್ರ ಕೈಯಿಂದಲೂ ಕಳ್ಕೊಂಡಾದ್ರು ಒಂದು ಆಟ ಮಾಡ್ತಾ ಇದ್ರು. ಆ ರೀತಿಯ ಬಾಂಧವ್ಯ ಇತ್ತು ಮೇಳದವರೊಟ್ಟಿಗೆ ಇದರೊಟ್ಟಿಗೆ. ಅದೇ ಕಾರಣದಿಂದ ಅವರು ಕಾಳಿಂಗನಗೌಡರ ಕೊನೆಯ 1-2 ವರ್ಷಗಳಲ್ಲಿ ನಮ್ಮ ತಂದೆಯವರು ಮ್ಯಾನೇಜರ್ ಆಗಿದ್ರು ಸಾಲಿಗ್ರಾಮ ಮೇಳದಲ್ಲಿ. ಹೌದೌದು, ಸಾಲಿಗ್ರಾಮ ಮೇಳದಲ್ಲಿ ಮ್ಯಾನೇಜರ್ ಆಗಿದ್ರು. ಕಾಳಿಂಗನಗೌಡರ ಒಡನಾಟ ಒಳ್ಳೆ ಇತ್ತು ಅವ್ರಿಗೆ? ತುಂಬಾ ಇತ್ತು. ಕಾಳಿಂಗನಗೌಡರ ಒಡನಾಟ ತುಂಬಾ ಇತ್ತು. ನಿಮ್ಗೆ ನೆನಪಿದೆ ಸರ್? ನನ್ಗೆ ಪಕ್ಕಾ ನೆನಪಿದೆ. ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲಿ ಇರುವಾಗ ಕಾಳಿಂಗನಗೌಡರ ಮೊನ್ನೆ ತಾನೇ ನಾವು ಅಂದ್ರೆ ಅವ್ರನ್ನ ಕಳ್ಕೊಂಡ ದಿನ ಮೊನ್ನೆ. ಹೌದು, ಮೇ 27 90ನೇ ಇಸ್ವಿ. ತಂದೆ 36 ವರ್ಷ ಆಯ್ತು. ನನ್ನ ತಂದೆ ಇರುವಾಗ ಕಾಳಿಂಗನಗೌಡರು ನಮ್ಮ ಮನೆಗೂ ಬರ್ತಾ ಇದ್ರು. ಎಷ್ಟು ಅಂದ್ರೆ ನನಗೆ ಆ ವರ್ಷ ಮಾರ್ಚ್ ಅಲ್ಲಿ ಎಕ್ಸಾಮ್ ಮುಗ್ದಿದೆ. ನಾನು 8ನೇ ಕ್ಲಾಸ್ ಅಲ್ಲಿ ಇದ್ದೆ. ಎಕ್ಸಾಮ್ ಮುಗಿದ ದಿನ ಸಾಯಂಕಾಲವೇ ನಾನು ಅಪ್ಪನೊಟ್ಟಿಗೆ ಆಟಕ್ಕೆ ಹೋಗಿದ್ದೇನೆ. ಅವತ್ತಿಂದ ಮೇ 22-23 ತನಕ ನಾನು ಮೇಳದಲ್ಲಿ ಅಪ್ಪನೊಟ್ಟಿಗೆ ಇದ್ದೆ. ಅಪ್ಪನೊಟ್ಟಿಗೆ ಇದ್ದೆ. ಆಗ ಇಲ್ಲಿ ಈ ಕಡೆಗೆ ಆಟ ಆಗುವಾಗ ಸಾಲಿಗ್ರಾಮ ಬ್ರಹ್ಮವರಲ್ಲ ಆಟ ಆಗುವಾಗ 2 ದಿವಸ ಕಾಳಿಂಗನಗೌಡರು ನನ್ನನ್ನು ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ದಾರೆ. ಹೌದು, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡ್ತಿದ್ರು, ತುಂಬಾ ಪ್ರೀತಿ ಮಾಡ್ತಿದ್ರು. ಆಗ ಇನ್ನು ಅವರು ಬಾಡಿಗೆ ಮನೇಲಿ ಇದ್ರು. ಆಗ ನಮ್ಮ ಮನೆಗೂ ಕಾಯಂ ಬರ್ತಾ ಇದ್ರು. ಅದೇ ಕೊನೆಗೆ ಹೋಗುವ ಒಂದು ದಿವಸ ನಮ್ಮ ಮನೆಗೆ ನನ್ನ ಅಜ್ಜಿ, ನೀವೆಲ್ಲ ನಿಮ್ ಸಂಸಾರ ಎಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳುವಾಗ, ನಾನೊಂದು ಕಾರ್ ತಗೊಳ್ಬೇಕಂತಿದ್ದೆ ಅಮ್ಮ. ಕಾರ್ ತಗೊಂಡ್ಮೇಲೆ ನನ್ನ ಹೆಂಡತಿಯ ಮಗನೆಲ್ಲ ಕರ್ಕೊಂಡ್ ಬತ್ತೆ, ಮನೆ ಒಕ್ಕಲೊಂದು ಆಗೋದಿತ್ತು, ಅದಕ್ಕೆಲ್ಲ ಹೇಳಿಕೆ ಕೊಡಕ್ಕೂ ಬತ್ತೆ ಅಂತ ಹೇಳಿ ಹೋಗಿದ್ರು. ಇನ್ನೂ ಅದು ಬಾಗಿಲಲ್ಲಿ ನಿಂತವ್ರು ಹೇಳಿದ ಮಾತು ಅಷ್ಟು ನೆನಪುಂಟು. ಹೌದು, ದಿನಾ ಅವರು ಆ ರಂಗಸ್ಥಳಕ್ಕೆ ಹೋಗುವ ಸ್ವಲ್ಪ ಹೊತ್ತಿಗೆ ನಾನು ಕೂತ್ಕೊಂಡು ಆಟ ನೋಡ್ತಿದ್ದೆ. ಅಷ್ಟು ಕಾಳಿಂಗನಗೌಡರ ಆಟವನ್ನು ಆ ಟೈಪ್ ನೋಡಿದ್ದೆ ನಾನು. ನಿಮ್ಗೆ ಬಹಳ ಇಷ್ಟ ಕಾಳಿಂಗನಗೌಡರು? ತುಂಬಾ ಇಷ್ಟ. ಅವರ ವ್ಯಕ್ತಿತ್ವವು ಇಷ್ಟ ಕಾಳಿಂಗನಗೌಡರದ್ದು. ಎಲ್ಲರೊಟ್ಟಿಗೆ ಬೆರೀತಿರಲ್ಲ ಸರ್? ಒಳ್ಳೆ ರೀತಿಯಲ್ಲ ಸರ್ ಅವ್ರಿಗೆ ಇಷ್ಟ ಆದವ್ರ ಜೊತೆ? ಅಂದ್ರೆ ಗಂಭೀರ ಅವರು. ಅವ್ರ ಮುಖ ನೋಡ್ಲಿಕ್ಕೆ ಕೆಲವರಿಗೆ ಹೆದರಿಕೆ ಆಗ್ತಿತ್ತಂತೆ ನನ್ನ ಭಾವ ಎಲ್ಲ ಹೇಳ್ತಿದ್ರು. ಆದ್ರೆ ಅಷ್ಟೇ ಒಳ್ಳೇದು. ಅವ್ರ ಬಗ್ಗೆ ನಾನು ಕೇಳಿದ್ದು ಹೆಚ್ಚು. ಆಗ ಅದೆಲ್ಲ ತಿಳಿಯುವಷ್ಟು ಬುದ್ಧಿ ಇರ್ಲಿಲ್ಲ ನನಗೆ. ಸಣ್ಣ ಇದ್ದಿದೆ, 8ನೇ ಕ್ಲಾಸ್. ಹೇಗೆ ಕೇಳಿದ್ರೆ, ಅವರ ಹಗಲೊತ್ತಿನ ಸ್ನೇಹಕ್ಕೂ ರಾಷ್ಟ್ರೀಯ ರಂಗಸ್ಥಳದ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ಅದು ಕಾಳಿಂಗನಗೌಡರಲ್ಲಿ ಕಾಣುವ ಅತ್ಯಂತ ವಿಶೇಷ ಗುಣ. ಹೆಚ್ಚು ಕಾಳಿಂಗನಗೌಡರಲ್ಲೇ ಅನ್ನಬಹುದು, ಇಲ್ಲೋ ಮತ್ತೆ ಕೆಲವರು ಇರ್ಬೋದು ಅಂತ ಗುಣಗಳನ್ನು ಕಾಣ್ಲಿಕ್ಕೆ ಇದ್ದಿದ್ದು. ಕೆಲವರು ಏನ್ ಏನಂದ್ರೆ, ಈಗಿನ ನಾವು ಎಷ್ಟೋ ಯಾರಂತ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಸಿದ್ಧರು ಪ್ರಸಿದ್ಧರೆಲ್ಲ ಅವರೊಟ್ಟಿಗೆ ಉಳಿದ ವ್ಯವಹಾರದಲ್ಲಿ ಹೇಗಿರ್ತಾರೆ ಅನ್ನೋದ್ರ ಮೇಲೆ ಅವರು ಡಿಪೆಂಡ್ ಆಗಿ ಅವರಿಗೆ ರಾತ್ರಿ ಒಳ್ಳೆ ವೇಷ ಬೀಳುದು, ಅಥವಾ ಅವ್ರಿಗೆ ವೇಷಕ್ಕೆ ಒಳ್ಳೆ ರೀತಿಯಲ್ಲಿ ಒದಗುದು, ಆ ಟೈಪ್ ತುಂಬಾ ಜನ ಇದ್ದಾರೆ. ಎಷ್ಟು ಕಾಣ್ತದೆ ನಮ್ಗೆ. ಅಂದ್ರೆ ಹಗಲೊತ್ತಿಗೆ ನೀವು ನಮ್ಮ ಒಳ್ಳೆ ರೀತಿಯಲ್ಲಿ ನಡೆಸಿದ್ರೆ ನಿಮ್ಗೆ ರಾತ್ರಿ ಒಳ್ಳೆ ವೇಷ ಅಥವಾ ಒಳ್ಳೆ ನಡ್ಕೊಳ್ಳೋದು. ಹಾಗೆ ಆ ರೀತಿಯ ಒಂದು ನುಗ್ಲಿನಷ್ಟು ಬುದ್ಧಿ ನಾವ್ರಲ್ಲಿ ಇರ್ಲಿಲ್ಲಾಗಿತ್ತು. ನಿಮ್ಗೆ ಹಗಲೊತ್ತಿಗೆ ನಿಮ್ಮೊಟ್ಟಿಗೆ ನಾವು ತಿರುಗ್ತೇವೆ ತಿಂತೇವೆ ಅಂತ ಮಾಡಿದ್ರು, ರಾತ್ರಿ ನಿಮ್ಗೆ ಯೋಗ್ಯತೆ ಇದ್ದಷ್ಟೇ ವೇಷ.
ಯೋಗ್ಯತೆಗೆ ಅನುಸಾರವಾಗಿ ಅಷ್ಟೇ, ಅದ್ರ ಬಿಟ್ಟು ಬೇರೆ ಪ್ರಶ್ನೆ ಇಲ್ಲ. ಇನ್ಫ್ಲುಯೆನ್ಸ್ ಇಲ್ಲ, ಇನ್ಫ್ಲುಯೆನ್ಸ್ ಏನೇನೂ ಇಲ್ಲ. ಆಟ ಚಂದ ಅವು. ಆಟ ಚಂದ ಆಗ್ಬೇಕು ಅಷ್ಟೇ. ಮತ್ತೆ ಅವ್ರಿಗೆ ಗೊತ್ತಿರ್ತದೆ ಯಾರಿಗೆ ಯಾವ್ದು ಕೊಟ್ಟರು ಅಲ್ಲ ಸರ್. ಹೇಗೆ ಯಾರನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಅವ ನನಗೆ ಹಗ್ಲಿಗೆ ಬೇಕಾದವ ಅಥವಾ ಅವನ್ ನಮ್ಮನೆ ಕರ್ಕೊಂಡೋಗಿ ನನಗೆ ಏನೋ ಒಂದ್ ಸನ್ಮಾನ ಮಾಡಿದ್ದಾನೆ, ಅದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ ಅಂತೇಳಿ ಅವನಿಗೆ ಒಳ್ಳೆ ವೇಷ ಕೊಡುದು ಇಲ್ಲ. ಅವನಿಗೆ ಯೋಗ್ಯತೆ ಇದೆಯಾ, ಯೋಗ್ಯತೆ ಇಲ್ವಾ, ಅವನ ಯೋಗ್ಯತೆಗೆ ಸರಿಯಾದ ವೇಷ. 100%. ಅದು ಆ ಕಾಲದಲ್ಲಿ ಅದು ಅವ್ರ ಒಬ್ರೇ ಅದು ಆ ರೀತಿಯ ಪೀಸ್ ರೆಡಿ ಮಾಡಿದ್ ದೇವ್ರು ಅದನ್ನೇ ಅದಕ್ಕೆ ಬೇಗ ತಗೊಂಡ್ರು ಕಾಳಿಂಗ. ಬಹಳ ಬೇಗ ಹೋದ್ರು. ಹೌದು ಹೌದು 32 ವರ್ಷದಲ್ಲೇ ಹೋದ್ರು. ಹೌದು ಹೌದು. ನೀವು ಸಣ್ಣದಿರುವಾಗ ಬಹಳಷ್ಟು ಭಾಗವತಿಗೆ ಅಂದ್ರೆ ನೀವು ಭಾಗವತರಾಗಬೇಕಂತ ಇತ್ತ ಸರ್ ತಮ್ಮ ಇದರಲ್ಲಿ? ಅಂದ್ರೆ ಮೊದ್ಲು ಫಸ್ಟ್ ಸಾಮಾನ್ಯ ನಂಗೊಂದು 7ನೇ ವರ್ಷ 8ನೇ ವರ್ಷ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸಿಗೆಲ್ಲ ಹೋಗುವಾಗ ಕುಣಿಬೇಕು ಅಂತ ಚಟ ಜೋರು. ಕುಣಿತ ಆಟ ನೋಡ್ಕೊಂಡು ಬರುದು. ನನ್ನ ಆಚೆ ಮನೆ ನನ್ನ ಅಜ್ಜನ ಅಣ್ಣನ ಮೊಮ್ಮಗ, ನನ್ನ ದೊಡ್ಡಪ್ಪನ ಮಗ ಆಗ್ತಾನೆ ಅವನು. ಅವನಿಗೆ ಹಠ ಮಾಡಿ ಅವನ ಹತ್ರ ಒಂದು ಖಡ್ಗ ಮಾಡಿಸ್ಕೊಂಡಿದ್ದೆ. ಖಡ್ಗ ಒಂದು ಚಿಕ್ಕ ಗದೆ ಖಡ್ಗಾಲ ಅದ್ರಲ್ಲಿ ಹಿಡ್ಕೊಂಡು ತಿರ್ಸುದು ಕುಣಿಯೋದು ಮಾಡುದೆಲ್ಲ ಮಾಡ್ತಾ ಇದ್ದೆ ಆ ಕಾಲದಲ್ಲಿ. ಅದು ಕ್ರಮೇಣ 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 ಸಾಮಾನ್ಯ ಹೈಸ್ಕೂಲಿಗೆ ಹೋಗುವಷ್ಟ್ರ ಒಳಗೆ ನಂಗೆ ಭಾಗವತಿಗೆ ಇಂಟ್ರೆಸ್ಟ್ ಆಯ್ತು. ಅದು ಹೇಗೆ? ಅದು ನಾನು ಇಮಿಟೇಷನ್ ಮಾಡ್ತಿದ್ನಲ್ವ, ಮಾಬ್ಲೇಡ್ರ ಸ್ಟೈಲ್ ಪದ್ಯ ಹೇಳುದು, ಕಾಳಿಂಗನವರ ಸ್ಟೈಲ್ ಅಲ್ಲಿ ಪದ್ಯ ಹೇಳುದು, ಧಾರೇಶ್ವರ ಸ್ಟೈಲ್ ಪದ್ಯ ಹೇಳುದು ಎಲ್ಲ ಮಾಡ್ತಿದ್ದಾಗ ಸಣ್ಣ ಇರುವಾಗ. ಅದಾಯ್ತಾಯ್ತಾಯ್ತು. ಮತ್ತೆ ನಾನು ಪದ್ಯವನ್ನೇ ಹೇಳ್ಬೇಕು ಅಂತೇಳಿ ಬಂತು. ಕುಣಿಯುವ ಆಸಕ್ತಿ ಇಲ್ಲ, ಹೋಯ್ತು. ಪದ್ಯವನ್ನೇ ಹೇಳ್ಬೇಕು ಅಂತ ಬಂದಾಯ್ತು. ಮತ್ತೆ ನಾನು ಹೈಸ್ಕೂಲ್ ಅಲ್ಲಿ ಇರುವಾಗ, ಕನ್ನಡ ಶಾಲೆ ಇರುವಾಗ ಭಾವಗೀತೆ ಭಕ್ತಿಗೀತೆ ಅದರೊಳಗೆಲ್ಲ ಭಾಗವಹಿಸ್ತಿದ್ದೆ. ಕಾಂಪಿಟೇಷನ್ ಗೆಲ್ಲ ಹೋಗ್ತಿದ್ದೆ. ಹೌದು, ರ್ಯಾಂಕ್ ಸಹ ಬರ್ತಿತ್ತು. ಅಂದ್ರೆ ಟೋಟಲಿ ಹಾಡುಗಾರಿಕೆ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಹೋಯ್ತು. ಮೊದಲು ವೇಷ ಕುಣಿಬೇಕಂತ ಆಸೆ. ಹೌದೌದು, ಕುಣಿಯೋ ಆಸೆ ಇದ್ದಿತ್ತು. ಆಮೇಲೆ ಹೈಸ್ಕೂಲಿಗೆ ಬಂದ್ಮೇಲೆ ಸ್ವಲ್ಪ ಭಾಗವತಿಗೆ. ಹಾಗೆ ಈ ತರ ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಆಸಕ್ತಿ, ಯಕ್ಷಗಾನ ಆಸಕ್ತಿ ಮತ್ತೆ ಉತ್ತರ ಕನ್ನಡದವ್ರಿಗೆ ಯಕ್ಷಗಾನ ಆಸಕ್ತಿ ಉಂಟಂತ ಕೇಳಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲರೂ ಯಕ್ಷಗಾನದವ್ರು ಜಾಸ್ತಿ ಇದ್ದಾರಲ್ಲ ಸರ್ ಆ ಕಡೆ ಸೈಡ್ ಅಲ್ಲ ಸರ್. ಮೇಳಗಳು ಸಿಕ್ಕಾಬಿಡೆ, ಇಡುಗುಂಜಿ ಇರ್ಬೋದು, ಗುಂಡುಬಾಳ ಮೇಳ, ಬಹಳಷ್ಟು ಮೇಳಗಳಿದೆ. ಅದು ಮತ್ತೆ ಕಲಾವಿದರು ಬಹಳಷ್ಟು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ ಸರ್. ಮನೆ ಮನೆಗಿದ್ದಾರೆ, ಎಲ್ಲಾಪುರದಲ್ಲದ್ದು ಇಟ್ಟು ಬಿಡ ಮನೆ ಮನೆಗೆ ಒಂದ್ ಮನೇಲಿ ಒಂದು ಮದ್ಲೆ ಅಥವಾ ತಾಳ ಏನಾದ್ರೂ ಇದ್ದೇ ಇರ್ತದೆ. ಅಷ್ಟು ಜನಪ್ರಿಯ ಊರು ಅದು. ಯಕ್ಷಗಾನಕ್ಕೆ ಬಹಳಷ್ಟು ಇದು. ಮತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ಈ ಕಡೆ ಕೂಡ ಬಹಳಷ್ಟು ಜನ ಇದ್ದಾರೆ ಈಗ ಎಲ್ಲ ಕಡೆಗೆ. ಇದು ನಿಮ್ಮ ಬಾಲ್ಯ ಜೀವನ ಅಲ್ಲ ಸರ್? ಈ ತರ ನಡ್ಕೊಂಡ್ರಿ. ಹಾಗೆ ನಿಮ್ಮ ಯಕ್ಷಗಾನ ಆಸಕ್ತಿ ಬಗ್ಗೆ, ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಏನು ಯಕ್ಷಗಾನ ನೀವು ನಿಮ್ಮ ಏನು ಭಾಗವತಿಗೆ ಬಗ್ಗೆ ಬಹಳಷ್ಟು ತಿಳಿಸಿದ್ರಿ. ಮತ್ತೆ ಮುಖ್ಯವಾಗಿ ಕಾಳಿಂಗನವರ ಬಗ್ಗೆ ಕೂಡ ತಾವು ತಿಳಿಸಿದ್ರಿ. ಹೇಳ್ತಾ ಹೋದ್ರೆ ಬಹಳಷ್ಟು ಉಂಟಲ್ಲ ಸರ್ ಕಾಳಿಂಗನವರ ಬಗ್ಗೆ? ಸಿಕ್ಕಾಪಟ್ಟೆ ಉಂಟು. ಅದು ನೀವ್ ಹೇಳಿದಂಗೆ ಮನೆ ಒಕ್ಕಲುಂಟು ಪತ್ತೆ ಅಂತ ಹೇಳಿ ಹೋದ್ ನೆನಪುಂಟಿನ್ನು. ಮತ್ತೊಂದು ಬಾಲ್ಯದ ಒಂದು ಘಟನೆ, ಕಾಳಿಂಗನವರು ನಮ್ಮ ಸಿರ್ಸಿಯಲ್ಲಿ ಮೇಳ ಎಲ್ಲ ಮುಗಿದ ನಂತರ ಒಂದು ಆಟ ಶಿರ್ಸಿಯಲ್ಲಿ ರಾಯಪ್ಪ ಹುಲೇಕಲ್ ಅಂತ ಹೈಸ್ಕೂಲ್ ಇದೆ. ರಾಯಪ್ಪ ಹುಲೇಕಲ್ ಹೈಸ್ಕೂಲ್ ಅಂತ ಇದೆ. ಆ ರಾಯಪ್ಪ ಹೈಸ್ಕೂಲ್ ಅಲ್ಲಿ ಒಳಗ ಆಟ, ಮಳೆಗಾಲದ ಆಟ, ಕಿಕ್ಕಿರಿದ ಜನಸಂದಣಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಫಸ್ಟಿಗೆ ಸುಧನ್ ಅರ್ಜುನ, ಎರಡನೇ ಇನ್ಯಾವುದು ಗದಾಯುದ್ಧ ಯಾವುದೋ ಒಂದು ಪ್ರಸಂಗ. ಚಿಟ್ಟಾಣಿಯವರು ಬರ್ಬೇಕು ಅಂತಿತ್ತು, ಚಿಟ್ಟಾಣಿಯವರು ಬರ್ಲಿಲ್ಲ. ಒಬ್ರು ನೀರ್ನಳ್ಳಿ ಹೆಗಡೆಯವರು ಅಂತೇಳಿ ಅವ್ರದ್ದು ಆಟ ಕಾಂಟ್ರಾಕ್ಟ್ ಸಣ್ಣಿದೆ. ಆದ್ರೆ ಆ ಘಟನೆಗಳು ಅಚ್ಚಳಿಯದೆ ತಲೆಯಲ್ಲಿ ನಿಂತಿದೆ. ಆಟ ಚಿಟ್ಟಾಣಿಯವರು ಇಲ್ಲ ಅಂತೇಳಿ ಪಬ್ಲಿಕ್ ಆಗೋಯ್ತು, ಗೊತ್ತಾಯ್ತು. ಏನು ಜನ ರಂಗಸ್ಥಳಕ್ಕೆ ಕಲ್ಲು ಹೊಡೆಯುವುದು, ಇದಾಗುದು, ಅದೆಲ್ಲ ಆ ಟೈಪ್. ಇಲ್ಲ ಆಟ ನಿಲ್ಸ್ಬೇಕು, ನಮ್ ದುಡ್ಡು ವಾಪಸ್ ಕೊಡ್ಬೇಕು, ಹಾಗೆ ಜೋರ್ ಗಲಾಟೆ. ಬಾಳೆಹದ್ದ ತಿಮ್ಮಪ್ಪ ಹೆಗಡೆಯವರು ಅಂತ ದೊಡ್ಡದು ಒಂದ್ ಸ್ವಲ್ಪ ಹೊತ್ತು ಪದ್ಯ ಇತ್ತು. ಅವರು ಬಂದು ಪ್ರಾರಂಭ ಮಾಡ್ತಾರೆ. ನಿಲ್ಸಿ ಆಟ ನಿಲ್ಸಿ, ಆಟ ನಿಲ್ಸಿ ಅಂತ ಗಲಾಟೆಯೋ ಗಲಾಟೆ. ಯಾರು ಹೇಳಿದ್ರು ಜನ ಕಂಟ್ರೋಲ್ ಆಗ್ತಾ ಇಲ್ಲ. ಕಾಳಿಂಗನವರು ಬಂದ್ರು. ಅವರೊಂದು ಗಲಾಟೆ ಆಗ್ತಾ ಇರುವಾಗ ಜಸ್ಟ್ ಅವ್ರು ಎಂಟ್ರಿ ಆದ್ರು. ಅಂದ್ರೆ ಅವ್ರು ಇಲ್ಲಿಂದ ಬರ್ಬೇಕಲ್ಲ, ಸಾಸ್ತಾನಿಂದ ಬಂದ್ರು. ಹೀಗೆ ಗಲಾಟೆ ಎಂತ ಅಂತೆ, ಏನಂತೆ ಚಿಟ್ಟಾಣಿಯಲ್ಲಿ ಗಲಾಟೆ. ಚಿಟ್ಟಾಣಿ ಇಲ್ಲ ಅಂದ್ರೆ ಗಲಾಟೆಯಾ ಹೇಗೆ ಹೇಳಿದ್ರು. ಸೀದಾ ಹೋದ್ರು, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿ ರಂಗಸ್ಥಳಕ್ಕೆ ಹೋದ್ರು. ನಾವ್ರನ್ನ ಕಂಡುಕೊಳ್ಳೆ ಒಂದ್ಸಲ ಎಲ್ಲ ಗಲಾಟೆ ಎಲ್ಲ ಗಪ್ಚಿಪ್ ಆಯ್ತು. ಒಂದ್ಸಲ ಹೋದ್ರು, ಭಾಷಣ ಮಾಡಿದ್ರು. ನೋಡಿ, ನಾನು ಅಷ್ಟು ದೂರದಿಂದ ಉಡುಪಿ ಹತ್ರದಿಂದ ಬಂದಿದ್ದೇನೆ, ಸಿರ್ಸಿ ಆಟ ಅಂತೇಳಿ.
ಲಾರಿ ಹತ್ತಿ ಬಂದಿದ್ದೇನೆ. ಇವತ್ತು ನಮ್ಮ ಮನೆಯಲ್ಲಿ ಬೇರೆ ಫಂಕ್ಷನ್ ಬೇರೆ ಇತ್ತು, ಆದ್ರೂ ಅದನ್ನು ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಗೆಸ್ಟ್ ಎಲ್ಲ ಇದ್ರು ಓಡಿ ಬಂದಿದ್ದೇನೆ. ಮತ್ತೆ ಮನೆಯಲ್ಲೇ ಕೂತು ಬೆಡ್ ರೆಸ್ಟ್ ಮಾಡುವಷ್ಟು ಜ್ವರ ಉಂಟು ನನಗೆ. ಬೇಕಾದ್ರೆ ಯಾರಾದ್ರು ಸಂಶಯ ಎದುರು ಬಂದು ನೋಡಿ, ಇಷ್ಟು ಜ್ವರ ಇದೆ ನನಗೆ, ಆದ್ರೂ ನಾನು ಓಡಿ ಬಂದಿದ್ದೇನೆ. ಇಷ್ಟು ಕಲಾವಿದರು ಸೇರಿದ್ದಾರೆ, ಮತ್ತೆಲ್ಲ ಗೋಡೆಯವರು ಇದ್ದಾರೆ, ಕೊಂಡದು ಕೋಳಿ ಇದ್ದಾನೆ, ತುಂಬಾ ಜನ ಇದ್ದಾರೆ. ನೆಬ್ಬೂರು ಭಾಗವತರು ಇದ್ದಾರೆ, ನಾನಿದ್ದೇನೆ. ಒಬ್ಬ ಕಲಾವಿದನಿಗೋಸ್ಕರ ಇಡೀ ಆಟ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದ್ರೆ ಬನ್ನಿ, ಅದು ಯಾರ್ಯಾರು ಎಷ್ಟೆಷ್ಟು ಟಿಕೆಟ್ ತಗೊಂಡಿದ್ರಿ ಅದ್ರದ್ದು ದುಡ್ಡು ನಾನು ಕೊಡ್ತೇನೆ. ಇಲ್ಲ ಆಟ ನಿಮ್ಗೆ ಒಳ್ಳೇದು ಮಾಡಿ ನಾನು ತೋರಿಸ್ತೇನೆ, ಆಟ ಮಾಡಿದ್ರೆ ಅಡ್ಡಿಲ್ಲ ಅಂತ ಹೇಳಿದ್ರೆ ಮಾಡ್ತೇನೆ. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಒಂದೇ ಮಾತು, ಇಷ್ಟೇ ಭಾಷಣ ಮಾಡಿದ್ರು ಎಲ್ಲರೂ. ಇಲ್ಲ ನೋಡ್ರಿ ನೀವ್ ಹೇಳಿದ್ಮೇಲೆ ಮುಗೀತು, ಆಟ ಮಾಡ್ಸಿ, ನಮ್ದು ಮಾತಿಲ್ಲ, ಗಲಾಟೆ ಇಲ್ಲ. ಆಟವನ್ನು ಅದ್ಭುತ ಮಾಡಿಸಿ ಇದ್ ಮಾಡಿ ಹೋದ್ರು. ಅಂದ್ರೆ ಅವ್ರಿಗೆ ಆ ಕಾಲದಲ್ಲಿ ಎಷ್ಟು ಒಂದು ಜನಪ್ರಿಯತೆ ಇತ್ತು, ಪ್ರಭಾವ ಇತ್ತು, ಗೌರವ ಇತ್ತು, ಅವರ ಕೆಪಾಸಿಟಿ ಇತ್ತು, ಚಂದ ಮಾಡಿ ತೋರಿಸ್ತಾನೆ ಅಂತ ಹೇಳಿದ್ರು, ಮಾಡಿಸಿದ್ರು ಹಾಗೆ. ಅಷ್ಟು ಇದು ಹಾಗೆ ಕಾಳಿಂಗನವರು ಆಕಸ್ಮಿಕ ಒಂದು ರಜೆ ಆಗಿತ್ತು ಘಟ್ಟದ ಮೇಲೆ. ಆಗ ತಂದೆಯವರು ಅದನ್ನೆಲ್ಲ ಬಹಳ ಹೆದರಿಕೆಯಿಂದ ಅದನ್ನ ಮ್ಯಾನೇಜ್ ಮಾಡಿದ್ದು, ಅದೆಲ್ಲ ಚಿತ್ರಣ ಇನ್ನೂ ಸಹ ನೆನಪುಂಟು. ಹೌದಪ್ಪ, ಘಟ್ಟದಲ್ಲಿ ಆಟ, ಆ ಕಡೆ ಇಲ್ಲ ತೀರ್ಥಹಳ್ಳಿ ಕಡೆಗೆ ಆಟ, ಎಲ್ಲ ಟೆಂಟಿಗೆ ಬೆಂಕಿ ಹತ್ತೇನೆ ಅಂತ ಹೇಳ್ತಾರೆ. 10-10:30 ಇಲ್ಲಿ ಹೋಗ್ತಾರೆ, ಭಾಗವತರಿದ್ದಾರೆ. ಇವರಿಗೆ ಅವರೊಂದು ಚೀಟಿ ಕೊಟ್ಟು ಕಳಿಸಿದ್ದಾರೆ, ನನಗೆ ಅನಾರೋಗ್ಯವಾದ ಕಾರಣ ಇವತ್ತು ನಾನು ಬರುವುದಿಲ್ಲ ಅಂತ ಬರೆದಿದ್ದಾರೆ ತಂದೆಯವರಿಗೆ. ಈಗಿನ ಹಾಗೆ ಮೊಬೈಲು ಮತ್ತೊಂದು ಮುಗಿದ ಅಂತ ಇಲ್ಲಲ್ಲ. ಅಯ್ಯೋ, ಇವರು ಹೆದ್ರಿ ಅದನ್ನ ದುಡ್ಡು ತಗೊಳ್ಳೋದು ಹೇಗೆ ಪಾರ್ಟಿಯಿಂದ. ಮತ್ತೆ ಅವರು ಯಾವ್ದೋ ಮಕ್ಕಳಿಗೆ ಬಹುಮಾನ, ಒಂದು ಲಾಟ್ರಿ ಎಲ್ಲ ಕಾಳಿಂಗನವರ ಹತ್ರ ಮಾಡಿಸ್ತೇವೆ ಅಂತೇಳಿ ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿಸಿದ್ದಾರೆ. ಕಡೆಗೆ ಅದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡಿ ಜಲವಳ್ಳಿ ಅವರಿಂದ ಅದನ್ನೆಲ್ಲ ಮಾಡಿಸಿ, ಸದಾಶಿವ ವೇಮೇಂದ್ರಿಗೆ ಪುನಃ ಒಂದು ಹಾರಾರ್ಪಣೆ ಎಲ್ಲ ಮಾಡಿಸಿ, ಗಲಾಟೆಗೆ ಆಟ ನಿಂತಿತ್ತು ಅರ್ಧ ಗಂಟೆ, ಪುನಃ ಮಾಡಿಸಿ ಹೇಗೆಗೋ ಅದನ್ನ ಮುಗಿಸ್ಕೊಂಡು ಬರುವಾಗ ಇವರಿಗೆ ಬಹಳ ಕಷ್ಟ ಆಗಿತ್ತು. ಮಂದಿಯವರು ಬುದ್ಧಿವಂತರು ಇದ್ರು, ಒಳ್ಳೆ ಚಾತುರ್ಯತೆ ಇತ್ತು ಲೆಕ್ಕಾಚಾರ. ಆದ್ರೆ ಈಗ ಡೇರಿಂಗ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಇಲ್ಲಾಗಿತ್ತು ಅಲ್ಲಿ. ಸ್ವಲ್ಪ ಪಾಪದ ಭಟ್ರು ಅಂತ ಹೇಳಿ ಹೆದರಿಕೆ ಆಗ್ತದೆ. ಹೌದು, ಮತ್ತೆ ಅಷ್ಟು ಕ್ರೇಜ್ ಇದೆ ಕಾಳಿಂಗನವರಿಗೆ, ಇದನ್ನೆಲ್ಲ ನೋಡ್ತಾನೆ ಬೆಳೆದಿದ್ದೇನೆ. ಹೌದು, ಖಂಡಿತ ಸರ್, ಖಂಡಿತ. ಬಹಳ ಖುಷಿ ಆಯ್ತು. ನೀವು 2 ಸನ್ನಿವೇಶ ಹೇಳಿದ್ರೆ ನಮಗೆ ಇನ್ನೂ ಬಹಳಷ್ಟು ಮಿಸ್ ಆಗ್ತಿತ್ತು. ಯಾಕಂದ್ರೆ ಕಾಳಿಂಗನವರ ಬಗ್ಗೆ ತಿಳಿಯುವಂತ ಕುತೂಹಲ ಅವ್ರೀಗ ನಮ್ಮೊಂದಿಗಿಲ್ಲ. ಆದ್ರೆ ಅವರನ್ನು ಬಲ್ಲವರು, ಅವರ ಒಡನಾಡಿಗಳು, ಮತ್ತೆ ಅವರನ್ನು ಅಂದ್ರೆ ಜೊತೆಯಲ್ಲೇ ಇದ್ದವರು. ನೀವೀಗ ಒಂದು ಹೇಳಿದ್ರಿ, 2 ತಿಂಗಳು ಅವ್ರ ಜೊತೆ ಇದ್ರಿ ನೀವು ಯಕ್ಷಗಾನ ನೋಡ್ತಾ ಮತ್ತು ಬಹಳ 2 ವರ್ಷ ನಿಮ್ಮ ತಂದೆಯವರು ಇದ್ರಲ್ಲ, ಆ ಸಮಯದಲ್ಲಿ ನೀವು ಅವ್ರ ಒಡನಾಡಿ ನೀವು ಇಂತ ವಿಷಯಗಳು ನೋಡಿ, ಎಷ್ಟು ಒಂದು ಭಾಗವತರಿಗೆ ಎಷ್ಟು ಕೊನೆಯ ಆಟ ಕಾಳಿಂಗನವರದ್ದು, ಯಾವುದು ಪ್ರಸಂಗ, ಯಾವ ಜಾಗ ಎಲ್ಲ ನೆನಪುಂಟು. ಶ್ರೀದೇವಿ ಬನಶಂಕರಿ ಅವ್ರದ್ದು ಲಾಸ್ಟ್ ಪ್ರಸಂಗ ನಾನು ನೋಡಿದ್ದು. ಮೇಳ ಸೇವೆ ಆಗ್ಲಿಕ್ಕೆ 2 ದಿವಸ ಮೊದಲು, ಅದು ನಮ್ಮ ಉತ್ತರ ಕನ್ನಡ ಘಟ್ಟದ ಮೇಲೆ ಸಿರ್ಸಿಯಿಂದ ಮತ್ತಿಘಟ್ಟ ರೋಡಿಗೆ ದೇವನಹಳ್ಳಿ ಅಂತ ಒಂದು ಊರುಂಟು, ಆ ಊರಲ್ಲಿ ಆಟ. ಅದ್ರ ಮೇಲೆ ಮತ್ತೆ ಘಟ್ಟದ ಕೆಳಗೆ ಬಂತು. ಹಾಗಾಗಿ ಇನ್ನು ಮತ್ತೆ ನೀನ್ ಬರುದು ಬೇಡ ಅಂತ ನನ್ನ ಮನೆ ಕಳ್ಸಿದ್ರು ತಂದೆ. 3 ತಿಂಗಳು ಹೆಚ್ಚು ಕಡಿಮೆ ನೋಡಿದ್ದೇನೆ. ಗ್ರೇಟ್ ಸರ್, ಬಹಳ ಖುಷಿ ಆಯ್ತು ಸರ್. ಅದೇ ರೀತಿ ತಾವು ಕೂಡ ತಮ್ಮ ಸಾಧನೆ ಹಾದಿ ಬಗ್ಗೆ ಬಹಳಷ್ಟು ತಿಳಿಸ್ತಾ ಇದ್ದೀರಿ. ಯಾಕಂದ್ರೆ ನಿಮ್ಮ ಕಲಿಕೆ ಮತ್ತು ಯಕ್ಷಗಾನಕ್ಕೆ ಸೇರಿದ್ದು, ಪ್ರಥಮವಾಗಿ ಭಾಗವಹಿಸಿದ್ದು, ಮತ್ತೆ ಅದರ ಜೊತೆಗೆ ನೀವು ಬೇರೆ ವಿಷಯಗಳಿದೆ ನಿಮ್ದು, ಅದನ್ನು ಕೂಡ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಸರ್. ಹಾಗೆ ಬಾಲ್ಯದ ವಿಷಯವನ್ನ ಬಹಳಷ್ಟು ವಿವರವಾಗಿ, ಕಾಳಿಂಗನವರ ಬಗ್ಗೆ ಕೂಡ, ಮತ್ತೆ ಎಲ್ಲ ನಿಮ್ಮ ಭಾವ ಅವರು ಕೂಡ ಬಹಳಷ್ಟು ಜನಪ್ರಿಯ ಯಕ್ಷಗಾನ ಪಾತ್ರಧಾರಿ, ಯಕ್ಷಗಾನ ಕಲಾವಿದರು, ಕೊಂಡದಗುಳಿಯವರು, ಅವರ ಬಗ್ಗೆ ಕೂಡ ಬಹಳಷ್ಟು ವಿಸ್ತಾರವಾಗಿ ತಿಳಿಸಿರಿ. ತಮ್ಮ ತಂದೆಯವರು ಬಹಳ ಮೇಳದ ಮ್ಯಾನೇಜರ್ ಆಗಿದ್ದವರು, ಸಂಘಟಕರಾಗಿದ್ದರು, ಯಕ್ಷಗಾನ ಕಲಾವಿದರಾಗಿದ್ದರು, ಅವರ ಬಗ್ಗೆ ಕೂಡ ತಿಳಿಸಿರಿ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಬಾಳ್ಕಲ್ ಪ್ರಸನ್ನ ಭಟ್ ಸರ್ ಅವರ ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ. ಅದೇ ರೀತಿ ಯಕ್ಷಗಾನ ಕಂಚಿನ ಕಂಠ, ಒಂದು ಯಕ್ಷಗಾನಕ್ಕೆ ಒಂದು ಏನ್ ಹೇಳ್ತೇವೆ ಸ್ಟಾರ್ ವ್ಯಾಲ್ಯೂ ತಂದಂತ ಭಾಗವತರು ಕಾಳಿಂಗನವರ ಜೊತೆ ಕೂಡ ಅವರಿದ್ರು ಬಾಲ್ಯದಲ್ಲಿ. ಅದರ ಬಗ್ಗೆ ಕೂಡ ಬಹಳಷ್ಟು ನಿಮ್ಗೆ ತಿಳಿಸಿದ್ದಾರೆ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಹಾದಿ ಏನಾಗಿತ್ತು, ಮುಂದಿನ ಹೆಜ್ಜೆ ಏನಾಗಿತ್ತು ಎನ್ನುವುದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ವೀಕ್ಷಿಸಿದ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ನಮಸ್ಕಾರ.